ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂರು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂರು ಅನ್ನದಾತಾನೆ. ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ಮ ಕಾಲೇಜ್ ಜೊತೆಗಿತ್ತು, ನಮ್ಮ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ RK ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. I graduated from RK ಯೂನಿವರ್ಸಿಟಿ. ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಹಾಗೂ ಗುರು ಶಿಷ್ಯರ ಮಹಾಸಂಗಮ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮ. ಪರಮ ಪೂಜ್ಯರಿಗೆ ಗುರುವಂದನೆಯನ್ನು ಸಲ್ಲಿಸೋದು ಹಾಗೂ ನಿವೃತ್ತರಾಗಿರ್ತಕ್ಕಂತಹ ಗುರುಗಳಿಗೆ ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಗುರುವೃಂದದವರಿಗೆ ಗೌರವ ನಮನವನ್ನು ಹಳೆಯ ವಿದ್ಯಾರ್ಥಿಗಳು ಸಲ್ಲಿಸ್ತಕ್ಕಂತಹ ಅಪರೂಪದ ಕಾರ್ಯಕ್ರಮ ಇದಾಗಿದ್ದೇವೆ. ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ನಮ್ಮ ತಂದೆ ತಾಯಿಗಳು ಎಷ್ಟೋ ದೂರದ ಹಳ್ಳಿಗಳಲ್ಲಿ ಇರ್ತೇವೆ. ನಾವು ಶ್ರೀಮಠದಲ್ಲಿ ಬೆಳೀತಾ ಇದ್ವಿ. ಮಳೆಗಾಲದಲ್ಲಿ ದೋ ಅಂತ ಮಳೆ ಸುರಿತಾ ಇರ್ತಿತ್ತು, ಗುಡುಗು ಮಿಂಚು ಸಿಡಿದು ಹೊಡಿತಾ ಇರ್ತಿತ್ತು, ಮಲಗಿರ್ತಾ ಇದ್ವಿ. ಅದು ಒಂದು ದಿನದ ಋಣವನ್ನು ನಾವು ಇಡೀ ಜೀವನ ಪೂರ್ತಿ ಸಲ್ಲಿಸಿದರೂ ಕೂಡ ಶ್ರೀಮಠಕ್ಕೆ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಮಾತನ್ನು ನನ್ನ ಸ್ನೇಹಿತ ಸಿದ್ಧಲಿಂಗ ವಿ ಬಳ್ಳಾರಿ ಈಗ ಸ್ವಾಗತವನ್ನು ಮಾಡುವಂಥವ್ರು ಇದ್ದಾರೆ, ಅವರು ಆ ಗ್ರೂಪ್ನಲ್ಲಿ ಹಾಕೊಂಡಿದ್ರು. ಅಂತಹ ಋಣವನ್ನು ತೀರಿಸ್ತಕ್ಕಂತಹ ಕಾರ್ಯಕ್ರಮದ ಒಂದು ಅಂಶವಾಗಿ ಈ ಕಾರ್ಯಕ್ರಮ ರೂಪುಗೊಂಡಿರ್ತಕ್ಕಂಥದ್ದು ಬಂಧುಗಳೇ. ಈ ಕಾರ್ಯಕ್ರಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. From
स्वरामृत ज्ञानप्रदाय गुरवे नमः रीश्वरनन्दित श्रुतितत्त्वाय गुरवे नमः गमगधीभावरसलसिताय गुरवे नमः मम विधिं रागनरहरिं तं सद्गुरुं नमः ಎಲ್ಲೋ ಹೋದರೆ ಕರ್ನಾಟಕದ ಕನ್ನಡ ಮಂಡ್ಯದಲ್ಲಿ ಹುಟ್ಟಿದೀವಲ್ಲ ಅದಕ್ಕೆ ಧನ್ಯವಾದ. ಎರಡನೇ ಏನಪ್ಪ ಅಂದರೆ ಬಹುತೇಕ ಇಲ್ಲಿರುವಂತಹವರೆಲ್ಲರೂ ಕೂಡ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರ ಭಾವ ಸನ್ನಿಧಿಯಲ್ಲಿ ಇದ್ದು ಅನ್ನುವಂಥದ್ದೆಲ್ಲ ಅದು ಬಹಳ ಗಂಭೀರ ಭಾವವನ್ನು ಉಂಟು ಮಾಡುವಂಥ ಹಾಗೆ ಇವತ್ತು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಗುರುಪೂರ್ಣಿಮೆಯನ್ನು ಅನೇಕ ರೀತಿಯಲ್ಲಿ ಆಚರಿಸಿಕೊಂಡು ಬಂದರೆ ವ್ಯಾಸ ಪೂರ್ಣಿಮೆಯನ್ನು ಆಚರಿಸಿಕೊಂಡು ಬಂದರೆ ಅದರ ಬಗ್ಗೆ ಕೇಳಿದ್ದಾರೆ. ಅದರ ಬಗ್ಗೆ ಕೇಳುವಂಥ ಅಗತ್ಯ ಏನಿಲ್ಲ. ಆದರೆ ಇವತ್ತು ನೀವೆಲ್ಲ ಇಷ್ಟೊಂದು ಗುರುಗಳನ್ನು ಇನ್ನೊಂದು ಪ್ರಕರಣ ಇದೆ, ಎಲ್ಲ ಗಮನಿಸಬೇಕು. ಬಿಜಾಪುರದಲ್ಲಿ ಅಥರ್ಗ ಅಂತ ಒಂದು ಗ್ರಾಮ ಈ ರೇವಣ ಸಿದ್ದಪ್ಪ ಮಾಸ್ಟರ್ಗೆ ದೇವಸ್ಥಾನ ಇದೆ. ಅಲ್ಲಿ ಶಿಕ್ಷಕರಾಗಿ ಮಕ್ಕಳಿಗೆಲ್ಲ ಬೋಧನೆ ಮಾಡಿದ್ರು. ಅವರ ಜೀವ ಬಿಟ್ಟ ಮೇಲೆ ಅವರು ರೇವಣ ಸಿದ್ದಪ್ಪ ಅವರನ್ನ ಅಲ್ಲಿಯೇ ಒಂದು ಸಮಾಧಿ ಮಾಡಿ ಇವತ್ತು ಕೂಡ ದೇವಸ್ಥಾನ ಕಟ್ಟಿ ಅವ್ರು ಜಾತ್ರೆ ಮಾಡ್ತಾರೆ. ಜಾತ್ರೆ ಮಾಡೋದು ಅಷ್ಟೇ ಅಲ್ಲ, ಅವ್ರ ಪಲ್ಲಕ್ಕಿ ಹೋಗ್ಬೇಕಾದ್ರೆ ಆ ಪಲ್ಲಕ್ಕಿ ಎಲ್ಲ ಮಲಗಿದ್ರೆ ಆ ಪಲ್ಲಕ್ಕಿ ಅವ್ರ ಮೇಲೆಲ್ಲ ಹೋಗ್ಬೇಕಾದ್ರೆ ಆ ರೀತಿಯಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಭಾರತೀಯ ಸಂಸ್ಕೃತಿಯಲ್ಲಿ ಕಾಣೋಕ್ಕೆ ಸಾಧ್ಯ. ಇನ್ನು ಮತ್ತೊಂದು ಪ್ರಕರಣ ಇದೆ. ನಮ್ಮ ಗುರುಗಳ ಬಗ್ಗೆ ಹೇಳುವಂತಹ ಮಾತು, ಶಿಕ್ಷಕರ ಬಗ್ಗೆ ಹೇಳುವಂತಹ ಮಾತು, ಶಿಕ್ಷಕರಿಗೆ ಇಂತಹ ಒಂದು ಸ್ಥಾನವನ್ನು ಕೊಟ್ಕೊಂಡು ಒಮ್ಮೆ ಒಳ್ಳೆಯ ಶಿಕ್ಷಕರು ಪಾಠ ಮಾಡ್ತಾ